ದಾಟ್ಕೊಂಡು ಬಿಲ್ಗೇಟ್ಸ್ ಐಲ್ಯಾಂಡ್ ಹೋಗ್ತಾ ಇದ್ದೀವಿ. ಬಿಲ್ಗೇಟ್ಸ್ ಐಲ್ಯಾಂಡ್ ಕಾಣ್ತಾ ಇದೆ ನೋಡಿ. ದೇವರು ನೀವೇನು ಅನ್ಕೊಂಡಿದ್ರಿ? ಬಿಲ್ಗೇಟ್ಸ್ ಐಲ್ಯಾಂಡ್ ಕರ್ಕೊಂಡು ಹೋಗ್ಬಿಟ್ಟು ಬಿಲ್ಗೇಟ್ಸ್ ಬಂಗ್ಲೆ, ಹೆಲಿಕಾಪ್ಟ್ರು, ಕಾರು ಎಲ್ಲ ತೋರಿಸ್ತೀನಿ ಅನ್ಕೊಂಡ. ಓಹೋ, ಪ್ರೈವೇಟ್ ಐಲ್ಯಾಂಡ್ ಗುರು. ಪ್ರೈವೇಟ್ ಐಲ್ಯಾಂಡ್ಗೆ ಹೆಂಗೆ ಹೋಗೋಕ್ಕಾಗುತ್ತೆ ಹೇಳಿ ಅಲ್ವಾ? ಬಿಲ್ಗೇಟ್ಸ್ ಇಲ್ಲ ಅಂದ್ರೆ ಏನು? ಸಮುದ್ರದಲ್ಲಿರುವಂಥ ಜಲಚರಗಳನ್ನ ನೋಡಿರಾ? ಲಕ್ಕಿದ್ರೆ ಡಾಲ್ಫಿನ್ನ ನೋಡಿರಾ? ತುಂಬ ಹತ್ತಿರದಿಂದ ನೋಡಿರಾ? ಓಕೆ, ಲೆಟ್ಸ್ ಗೋ ಇನ್ಸೈಡ್ ದ ವಾಟರ್. ಬಿಲ್ಗೇಟ್ಸ್ ಐಲ್ಯಾಂಡ್ನ ದೂರದಿಂದ ನೋಡೋಕ್ಕೆ ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಬರ್ತಾವ್ರೆ. ಟೂರಿಸ್ಟ್ಗಳ ಗುಂಪೆ ಇಲ್ಲಿ ಬೋಟ್ ಪಾರ್ಕಿಂಗ್ ಮಾಡ್ಕೊಂಡು ನಿಲ್ಸ್ಕೊಬಿಟ್ಟವ್ರೆ. ಆಫ್ರಿಕಾದ ಇಡೀ 54 ದೇಶದಲ್ಲೂ ಈ ತಂಜಾನಿಯಾ ಯಾಕೆ ಸ್ಪೆಷಲ್ಲು ಅಂತಂದರೆ, ಅತಿ ಹೆಚ್ಚು ನಮ್ಮ ಭಾರತೀಯರು ಜೀವನ ಮಾಡ್ತಾ ಇದ್ದಾರೆ. ಅಂದರೆ ಜೀವನ ಸುಮ್ಮನೆ ಮಾಡ್ತಾ ಇಲ್ಲ, ಶ್ರೀಮಂತರಾಗಿ ಜೀವನ ಮಾಡ್ತಾರೆ. ಭಾರತೀಯರ ಮನೆ ತೋರಿಸ್ತೀನಿ ನಿಮ್ಗೀಗ. ಲಕ್ಷ್ಮೀ ಬಾರಮ್ಮ. ನಾನು ನಿಮಗೆ ಇಂಡಿಯಾದವರು ಅಂತ ಯಾವಾಗ ಹೇಳ್ತೀನೋ ಅವಾಗ ನೀವು ಅಂದ್ಕೊಳ್ಳಿ ಇಂಡಿಯಾದಲ್ಲಿ ಗುಜರಾತ್ ಅವರು ಜಾಸ್ತಿ ಇಲ್ಲಿದ್ದಾರೆ ಅಂತ. ಯಾಕಂದರೆ ಗುಜರಾತಿಂದ ಹಂಗೆ ಸಮುದ್ರ ಮಾರ್ಗದಲ್ಲಿ ಈ ತಂಜಾನಿಯಾ ತುಂಬಾ ಈಸಿಯಾಗಿ ಆಕ್ಸೆಸಬಲ್ಲು. ಸೊ ಆವಾಗ ಆ ಕಾಲಕ್ಕೆ ಇಂಡಿಯಾದಿಂದ ಸಿಕ್ಕಾಪಟ್ಟೆ ಜನ ಇಲ್ಲಿ ಬಂದು ಬಿಸ್ನೆಸ್ ಮಾಡಿ 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 ಆಗರ್ಭ ಶ್ರೀಮಂತರಾಗ್ಬಿಟ್ಟವ್ರೆ. ಇಸ್ ದಿಸ್ ಇಂಡಿಯನ್ ಹೌಸ್? ನೋಡಿ, ಭಾರತೀಯರ ಮನೆ, ಬಾಗ್ಲು ಎಲ್ಲ ಬಿಲ್ಡಿಂಗ್ಗಳು ಎಲ್ಲ ಅವ್ರದೇ. ಮೇಲ್ ಕಟ್ಕೊಂಡವ್ರೆ. ಪೂರ್ ರಿಚ್, very rich. Local people we are poor, but in India they are rich. They employ us. India employ us. They have big shops. They have industries, big companies, big hotels. So they are our boss. India's people, they are our boss. Yeah. India, this is India owner? Yeah, Indian shop. Oh. ನಮ್ಮ ಭಾರತೀಯರು ಭಾರತವನ್ನು ಬಿಟ್ಟು ಬೇರೆ ದೇಶದಲ್ಲಿ ಅತಿ ದೊಡ್ಡ ಶ್ರೀಮಂತರಂತ ಕೇಳಿಸ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗುತ್ತೆ ನಮಗೆ.